ಅನನ್ಯ, ಒಬ್ಬ ಯುವ ಪತ್ರಕರ್ತಳು, ಕೃಷ್ಣಹಳ್ಳಿ ಎಂಬ ಹಳ್ಳಿಗೆ ಬಂದು ವರ್ಷಗಳ ಹಿಂದಿನ ಒಂದು ಅಪೂರ್ಣ ರಹಸ್ಯವನ್ನು ತಪಾಸಣೆ ಮಾಡಲು ತೀರ್ಮಾನಿಸುತ್ತಾಳೆ. ಈ ಹಳ್ಳಿ ಬಹಳ ಶಾಂತವಾಗಿರುತ್ತದೆ, ಆದರೆ ಸೂರ್ಯಾಸ್ತದ ನಂತರ ಜನರು ಒಬ್ಬರಿಗೂ ತೋಚದಂತೆ ಒಂದಾಗುತ್ತಾರೆ. ಹಳ್ಳಿಯ ಹೊರಭಾಗದಲ್ಲಿರುವ ಒಂದು ಹಾಳಾದ ಮನೆಯನ್ನು ಕುರಿತು ಯಾರೂ ಮಾತನಾಡಲು ಬಯಸುವುದಿಲ್ಲ. ಅನನ್ಯ ಆ ಮನೆಯನ್ನು ಕುರಿತು ಕೇಳಿದಾಗ ಹಳ್ಳಿಯ ಜನರು ಪ್ರತಿಯೊಮ್ಮೆ ಅಮಾವಾಸ್ಯೆ ರಾತ್ರಿಯಂದು ಒಬ್ಬ ವ್ಯಕ್ತಿ ಕಣ್ಮರೆಯಾಗುತ್ತಾರೆ ಎಂದು ಹೇಳುತ್ತಾರೆ. ಹಿರಿಯರು ಇದನ್ನು ಶಾರದಾ ಎಂಬ ಹೆಂಗಸಿನ ಪ್ರೇತಾತ್ಮನ ಕೃತ್ಯ ಎಂದು ನಂಬುತ್ತಾರೆ. ಹಿರಿಯ ಗೋಪಾಲಣ್ಣ ತಡವರಿಸಿಕೊಂಡು ಶಾರದಾ ಎಂಬ ಮಹಿಳೆ ಒಮ್ಮೆ ಹಳ್ಳಿಯಲ್ಲಿ ಇದ್ದಳು, ಆದರೆ ಅವಳ ಮೇಲೆ ಜಾಡ್ಯದ ಆರೋಪವಾಯಿತು ಎಂದು ಹೇಳುತ್ತಾನೆ. ಹಳ್ಳಿಯವರು ಅವಳನ್ನು ಅರಣ್ಯಕ್ಕೆ ಹತ್ಯೆಗೆಳೆಯುತ್ತಾ ಓಡಿಸಿದರು. ಆ ದಿನದ ನಂತರ ಪ್ರತಿಯೊಂದು ಅಮಾವಾಸ್ಯೆಯಲ್ಲಿಯೂ ಒಬ್ಬ ವ್ಯಕ್ತಿ ಕಣ್ಮರೆಯಾಗುತ್ತಿದ್ದಾನೆ. ಅನನ್ಯ ರಹಸ್ಯವನ್ನು ಬಯಲು ಮಾಡಲು ನಿರ್ಧರಿಸಿ ಅಮಾವಾಸ್ಯೆ ದಿನ ಅಕಾಲದಲ್ಲೇ ಆ ಹಾಳಾದ ಮನೆಯಲ್ಲಿ ಹೋಗಿ ಕಾದಿರುತ್ತಾಳೆ. ಮಧ್ಯರಾತ್ರಿಯಲ್ಲಿ ಅಲ್ಲಿ ವಿಚಿತ್ರ ಶಬ್ದಗಳು ಕೇಳಿಬರುತ್ತವೆ ಮತ್ತು ಒಳಗೆ ಸಣ್ಣ ಮೊಳಕಾಲುಗಳು ಕಂಡುಬರುತ್ತವೆ. ಮನೆಯನ್ನು ಪ್ರವೇಶಿಸಿದಾಗ ಅವಳಿಗೆ ಒಂದು ಹಳೆಯ ಡೈರಿ ಸಿಕ್ಕುತ್ತದೆ. ಅದು ಶಾರದಾ ಬರೆದದ್ದು. ಅದರಲ್ಲಿರುವ ಮಾಹಿತಿಯಿಂದ ಅನನ್ಯ ಶಾರದಾ ಸತ್ತಿರಲಿಲ್ಲ ಎಂದು ತಿಳಿಯುತ್ತಾಳೆ. ಅವಳು ಅದೇ ಮನೆಯಲ್ಲಿ ತನ್ನ ಮಗಳೊಂದಿಗೆ ನೆಲೆಸಿದ್ದಳು, ಆದರೆ ಮಗಳು ಅವಳ ಸಾವಿನ ಪ್ರತೀಕಾರ ತೀರಿಸಿಕೊಳ್ಳಲು ಹಳ್ಳಿಯವರನ್ನು ಅಪಹರಿಸುತ್ತಿದ್ದಳು. ಅನನ್ಯ ಗೋಪಾಲಣ್ಣ ಮುಂದಿನ ಟಾರ್ಗೆಟ್ ಆಗಿರುವುದನ್ನು ತಿಳಿದು ಅವನ ಮನೆಗೆ ಓಡುತ್ತಾಳೆ, ಆದರೆ ಅಲ್ಲಿ ಒಬ್ಬ ಬಿಳಿ ಉಡುಪು ತೊಟ್ಟ ಮಹಿಳೆ ಅವನನ್ನು ಎಳೆಯುತ್ತಿರುವುದು ಕಾಣುತ್ತದೆ. ಆಕೆಯ ಹಿಂದೆ ಹೋಗಿ ಅವಳನ್ನು ಕಾಡಿನ ಒಳಗೆ ಹಿಂಬಾಲಿಸುತ್ತಾಳೆ. ಅಲ್ಲಿ ಭೂಗತ ಗುಹೆ ಇದೆ. ಅಲ್ಲಿ ಈಗಾಗಲೇ ಅಪಹರಿಸಲಾದ ಹಳ್ಳಿಯ ಜನರು ಬದುಕಿದ್ದಾರೆ. ಅನನ್ಯ ಅವರನ್ನ ನೋಡುತ್ತಿದ್ದಂತೆಯೇ ಚಂದ್ರಿಕಾ, ಶಾರದಾ ಮಗಳು, ತನ್ನ ಆಕ್ರೋಶವನ್ನು ತೋರಿಸುತ್ತಾಳೆ. ಅವಳು ತನ್ನ ತಾಯಿಗೆ ನ್ಯಾಯ ಸಿಗಬೇಕು ಎಂಬ ಕಾರಣದಿಂದ ಪ್ರತೀಕಾರ ತೀರಿಸುತ್ತಿದ್ದಳು. ಅನನ್ಯ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾಳೆ ಮತ್ತು ಹಳ್ಳಿಯವರ ಮುಂದೆ ಸತ್ಯವನ್ನು ಬಹಿರಂಗಪಡಿಸಬೇಕು ಎಂದು ಹೇಳುತ್ತಾಳೆ. ಹಳ್ಳಿಯವರು ತಮ್ಮ ಹಳೆಯ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೆ ಮತ್ತು ಚಂದ್ರಿಕಾಳನ್ನು ಕ್ಷಮೆ ಕೇಳುತ್ತಾರೆ. ಕೊನೆಗೆ ಅವಳು ಎಲ್ಲರನ್ನೂ ಬಿಡುಗಡೆ ಮಾಡುತ್ತದೆ ಮತ್ತು ಹಳ್ಳಿ ಪುನಃ ಶಾಂತವಾಗುತ್ತದೆ. ಅನನ್ಯ ತನ್ನ ಕೆಲಸವನ್ನು ಪೂರ್ಣಗೊಳಿಸಿ ಹಳ್ಳಿಯನ್ನು ತೊರೆದಳು. ಆ ಹಾಳಾದ ಮನೆಯ ಬಾಗಿಲು ತಾನೇ ಸ್ವತಃ ಮುಚ್ಚಿಕೊಳ್ಳುತ್ತದೆ. ಶಾರದಾ ಆತ್ಮ ಅಲ್ಲಿ ಇತ್ತು ಎಂಬುದಕ್ಕೆ ನಿದರ್ಶನವೇ